ಅನಿರೀಕ್ಷಿತ ಭೇಟಿ ಕೊಟ್ಟಿದ್ರಿ, ಏನ್ ಗಮನಿಸಿದ್ರಿ? ಏನು ಈಗ ಔಟ್ ಪೇಷಂಟ್ ಬಂದಿದಾರಲ್ಲ, ಅವರು ಕ್ಯೂನಲ್ಲಿದ್ರು ಅಡ್ಮಿಷನ್ ಆಗ್ಲಿಕ್ಕೆ. ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ದೆ, ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇದೆಯಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟ್ ಅದು ಲಿವರು ಈಗ ಹೊರಗಡೆ ಹೋದ್ರೆ 40 ಲಕ್ಷ 30 ಲಕ್ಷ ಹಿಂಗೆಲ್ಲ ಆಗ್ತದೆ. ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಈಗ 120 ಬೆಡ್ ಇದೆ, ಅದನ್ನ ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ. 300 ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ. ಅದನ್ನು ಸರ್ಕಾರ ಪರಿಗಣಿಸುತ್ತೆ. ನಿಮ್ಮ ಕಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ವಾ? ನೀವು ವಿಸಿಟ್ ಮಾಡುವಂತ ಟೈಮಲ್ಲಿ ಯಾವ ಸಮಸ್ಯೆಗಳು ಕಾಣಲಿಲ್ವಾ? ಜನ ಏನು ಸಮಸ್ಯೆಗಳು ಹೇಳಲಿಲ್ಲ, ಎಲ್ಲ ಪೇಷಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು. ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು, ನಾವು ಒಂದಿಬ್ರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು. ಮಳೆ ಇದ್ದದ್ರಿಂದ ಅಲ್ಲಿ ಹೋಗ್ಲಿಲ್ಲ ನಾನು. ಶರಣ್ ಪ್ರಕಾಶ್ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದದ್ರಿಂದ ನೋಡೋಣಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ, ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು. ಇದು ಕಾಸು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ. ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ₹1 ಕೂಡ ತಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಸರ್ ಫ್ರೀ ಅಂತೀರಾ ಸರ್? ಹೊರಗಡೆ ಪಾರ್ಕಿಂಗ್ ದಂಧೆ ಶುರು ಆಗಿದೆ ಸರ್. 1 ಅವರ್ಗೆ ₹20 ಪಾರ್ಕಿಂಗ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಅದೇ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ, ಹಾಸ್ಪಿಟಲ್ ಹೊರಗಡೆ ಪಾರ್ಕಿಂಗ್ ₹20 ಮಾಡಿದ್ದಾರೆ. ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರು ಪಾರ್ಕಿಂಗ್ ಬಿಟ್ಟು ಹೋಗ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿದ್ರೆ ಸರ್, ಆಸ್ಪತ್ರೆ ಆವರಣದಲ್ಲಿ ಹೊರಗಡೆ ಅದು ನೋಡ್ತೀನಿ ನಾನು. ಲ್ಯಾಬ್ ನನಗೆ ಯಾಕೆ ಪಾರ್ಕಿಂಗ್ನವ್ರು ಯಾರು ಹೇಳಲಿಲ್ಲ ನಾನು. ಆಮೇಲೆ ಖಾಸಗಿ ಆಂಬುಲೆನ್ಸ್ ಅವ್ರದ್ದು ದಂಧೆ ನಡೀತಿದೆ. ಸರ್ಕಾರಿ ಆಂಬುಲೆನ್ಸ್ಗಳು ಸಿಗೋದಿಲ್ಲ. ಅವ್ರು ಹೇಳಿದಷ್ಟು ರೇಟ್ ಕೊಟ್ಟರೆ ಮಾತ್ರ ಸರ್ಕಾರಿ ಆಂಬುಲೆನ್ಸ್ಗಳಿದ್ದಾವೆ. 108 ಮಾಡ್ತಾ ಇದ್ದಾರೆ. 108 ಇದೆಯಲ್ಲ, ಆ ಆಂಬುಲೆನ್ಸ್ಗಳೆಲ್ಲ ಇದ್ದಾವೆ. ರೀಸ್ಟಾರ್ಟ್ ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್. ಯಾವುದು ಮತ್ತೆ ಫ್ರೀಯಾಗಿ ಆಂಬುಲೆನ್ಸ್ ಅನ್ನು ಉಪಯೋಗಿಸ್ತಾರೆ. ಮಹಿಳೆಯೊಬ್ಬರು ಕಣ್ಣೀರಾಗ್ತಾ ಇದ್ರು, ಸಮಸ್ಯೆ ಹೇಳ್ಕೊಂಡು ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ, ರಾಮ ಸೆಂಟರ್ಗೂ ಕೂಡ ಹೋಗಿದ್ದೆ. ಇಲ್ಲಿ ಒಂದು ದಿನಕ್ಕೆ 40ಕ್ಕೂ ಹೆಚ್ಚು ಡೆಲಿವರಿಗಳಾಗ್ತವೆ. ಎಲ್ಲ ಡೆಲಿವರಿಗಳು ಕೂಡ ಎಲ್ಲ ಕಡೆ ರಾಜ್ಯಾದ್ಯಂತ ಬರ್ತಾರೆ. ಅದು ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ. ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ. ವಾಣಿ ವಿಲಾಸ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ, ಪೇಷಂಟ್ಗಳು ಹೇಳಲಿಲ್ಲ. ಇಲ್ಲಿ ಬರುತ್ತೆ ಪೇಷಂಟ್ ಕೇಳೋಣ ಬರ್ರಿ. ನಿಮ್ಮ ಎದುರಿಗೆ ಕೇಳ್ತೀನಿ ಬರ್ರಿ.